ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ನಮ್ಮ ನೆಕ್ಸ್ಟ್ ಜನ್ ವ್ಯೂವರ್ಸ್ಗೆ ಸ್ವಾಗತ. ನೋಡಿ, 3ನೇ ತಿಂಗಳು ಅಂದರೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ 2026 ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಹೋಗ್ತೀನಿ. ಅದರಲ್ಲೂ 12 ರಾಶಿಗಳ ಫಲಾನುಫಲಗಳನ್ನ ಹೇಗಿದೆ ಅಂತ ನೋಡೋಣ ಬನ್ನಿ. ಮತ್ತು ಕೆಲವೊಂದು ಗ್ರಹಗಳ ಬದಲಾವಣೆ ಆಗುತ್ತೆ. ಮೊದಲನೇದಾಗಿ ಶುಕ್ರ ಈ 2ನೇ ತಾರೀಕು 3ನೇ ತಿಂಗಳು 2026 ಮಾರ್ಚ್ 2ನೇ ತಾರೀಕು ಶುಕ್ರನ ಬದಲಾವಣೆ ಆಗುತ್ತೆ. ಶುಕ್ರ ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾಗ್ತಾ ಹೋಗ್ತಾನೆ. ಅದೇ ರೀತಿ ಸೂರ್ಯ 15ನೇ ತಾರೀಕು 3ನೇ ತಿಂಗಳು 2026 ಸೂರ್ಯನ ಬದಲಾವಣೆ ಆಗುತ್ತೆ. ಸೊ ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾನೆ. ಒಟ್ಟು ಮೀನರಾಶಿಯಲ್ಲಿ ಶನಿ, ಸೂರ್ಯ, ಶುಕ್ರನ ಒಂದು ಸಂಗಮವಾಗ್ತಾ ಹೋಗುತ್ತೆ. ಸೊ ಈ 3 ಗ್ರಹಗಳ ಸಂಗಮದಿಂದ ಏನೇನೆಲ್ಲ ಬದಲಾವಣೆ ಆಗುತ್ತೆ 12 ರಾಶಿಗಳಲ್ಲಿ ಅನ್ನೋದು ನೋಡ್ತಾ ಹೋಗೋಣ. ಅದರಲ್ಲೂ ಕೂಡ ನೋಡಿ, ಸೂರ್ಯನ ನಕ್ಷತ್ರ ಕೃತಿಕಾ, ಉತ್ತರಾಷಾಢ. ಅದೇ ರೀತಿ ಶನಿಯ ನಕ್ಷತ್ರ ಆಶ್ಲೇಷ, ಜ್ಯೇಷ್ಠ, ರೇವತಿ. ಈ 3 ನಕ್ಷತ್ರ 6 ನಕ್ಷತ್ರದವರಿಗೆ ಯಾವೆಲ್ಲ ಒಂದು ಬದಲಾವಣೆ ಆಗುತ್ತೆ ಅನ್ನೋದು ಮುಖ್ಯ ಆಗಿದೆ. ಸೊ ಅದನ್ನು ಫಸ್ಟ್ಗೆ ನೋಡ್ತಾ ಹೋಗೋಣ. ಈ ರಾಶಿಗಳ ಬದಲಾವಣೆಯಿಂದ, ಗ್ರಹಗಳ ಬದಲಾವಣೆಯಿಂದ 12 ರಾಶಿಗಳಲ್ಲಿ ಯಾವ ಫಲಗಳಿರ್ತವೆ ಅಂತ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ. ಮೀನರಾಶಿಯವರು ನೋಡಿ, ಪೂರ್ವಭಾದ್ರ ನಕ್ಷತ್ರ, ಉತ್ತರ ಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರದವರು ಮೀನರಾಶಿಯಲ್ಲಿರ್ತೀರ. ಅದೇ ರೀತಿ ಪೂರ್ವಭಾದ್ರ ನಕ್ಷತ್ರಾಧಿಪತಿ ಗುರು ಬಂದು ನಿಮಗೆ 4ನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಇರ್ತಾರೆ. ಅದೇ ರೀತಿ ನಿಮಗೆ ವ್ಯಯಸ್ಥಾನದ 12ನೇ ಮನೆಯ ಅಧಿಪತಿ ಅಂದರೆ ರೇವತಿ ನಕ್ಷತ್ರದ ಅಧಿಪತಿ ಬುಧ ಬಂದು ನಿಮಗೆ 12ನೇ ಮನೆಯಲ್ಲಿ ಇರ್ತಾರೆ, ವ್ಯಯಸ್ಥಾನದಲ್ಲಿರ್ತಾರೆ. ಯಾಕಂದರೆ 4ನೇ ಮನೆಯವರು ಅವರೇ ಆಗಿ, ಸಪ್ತಮಾಧಿಪತಿ ಅವರೇ ಆಗಿ ವ್ಯಯಸ್ಥಾನಕ್ಕೆ ಬಂದಿರ್ತಾರೆ. ಅದೇ ರೀತಿ ನಿಮಗೆ ಉತ್ತರ ಭಾದ್ರದ ಅಧಿಪತಿ ನಿಮಗೆ ಶನಿ ಕೂಡ ನಿಮಗೆ 12ನೇವರಾಗಿ, ಅದೇ ರೀತಿ 11ನೇವರಾಗಿ 12ನೇವರಾಗಿ ನಿಮಗೆ ರಾಶಿಯಲ್ಲಿ ಬಂದಿರ್ತಾರೆ. ಮುಖ್ಯವಾಗಿ ಏನಪ್ಪ ಅಂದರೆ ಮೀನರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ. ಆದರೆ ಈ ತಿಂಗಳು ತುಂಬ ಟೈಮ್ ಬ್ಯಾಡ್ ಆಗಿದೆ. ಯಾಕಂದರೆ ಸೂರ್ಯ ಶನಿಯ ಒಂದು ಸಮಾಗಮ ಏನಾಗುತ್ತೆ, ಸೂರ್ಯ ಶನಿ ಒಟ್ಟಿಗೆ ನಿಮ್ಮ ರಾಶಿಯಲ್ಲಿ ಸೇರಿ ನಿಮ್ಮ ಮನೆಯಲ್ಲಿ ಕೋರ್ಟು ಕೇಸು ಕಂಪ್ಲೇಂಟು, ನಿಮ್ಮ ತಂದೆ ಮಕ್ಕಳ ಒಂದು ಕಿತ್ತಾಟ ಆಗಿರ್ಬೋದು, ತಂದೆನ ಕಳ್ಕೊಳ್ಳೋದು, ಮಕ್ಕಳನ್ನ ಕಳ್ಕೊಳ್ಳೋದು, ಮಕ್ಕಳು ತಂದೆನ ಕಳ್ಕೊಳ್ಳೋದು, ತಂದೆ ಮಕ್ಕಳು ಕಳ್ಕೊಳ್ಳೋದು, ಈ ರೀತಿ ಇಲ್ಲ ಒಬ್ರಿಗೊಬ್ರು ಕೋಪ ಮಾಡಿಕೊಂಡು ಡಿವೈಡ್ ಆಗೋದು, ಮಖ ನೋಡಿದ್ರೇ ಒಂಥರ ತುಂಬಾ ಕಿತ್ತಾಟ, ಕೋಪ ಇವೆಲ್ಲವೂ ಕೂಡ ಬರ್ತಾ ಹೋಗುತ್ತೆ ಮೀನರಾಶಿಯವರ ಒಂದು ಮನೆಯಲ್ಲಿ. ಅದರಲ್ಲೂ ನೋಡಿ, ನಿಮಗೆ ಸಪ್ತಮದಲ್ಲಿ ಸಪ್ತಮಾಧಿಪತಿ ಬುಧ ನಿಮಗೆ 12ನೇ ಮನೆಗೆ ಬಂದಿರೋದ್ರಿಂದ ಎಲ್ಲಾದರೂ ದುಡ್ಡು ಇನ್ವೆಸ್ಟ್ ಮಾಡಿದರೆ ಅಲ್ಲೇ ಲಾಕ್ ಆಗೋದು, ಮತ್ತು ಯಾರಾದರೂ ತುಂಬ ನಿಮ್ಮ ಬುದ್ಧಿನೇ ನಿಮಗೆ ಕೆಲಸ ಮಾಡಲ್ಲ, ಆ ಒಂದು ಇದರಲ್ಲಿ ನಿಮಗೆ ತುಂಬ ಕಷ್ಟ ಆಗುತ್ತೆ. ಮತ್ತು 4ನೇ ಮನೆ ಅಧಿಪತಿನೂ ಅವನೇ ಆಗಿರೋದ್ರಿಂದ ತಾಯಿ, ಚಿಕ್ಕಮ್ಮ, ದೊಡ್ಡಮ್ಮ, ತಾಯಿಯ ಒಂದು ಆರೋಗ್ಯ ಪರಿಸ್ಥಿತಿ, ತಾಯಿಯಂದಿರನ್ನ ಕಳ್ಕೊಳ್ಳೋದು, ಅವರ ಆರೋಗ್ಯ ಪರಿಸ್ಥಿತಿ ಹದಗೆಡೋದು, ಅವ್ರಿಗೋಸ್ಕರ ಹಾಸ್ಪಿಟ್ಲಿಗೆ ತಿರುಗಾಡೋದು, ಇದೆಲ್ಲವೂ ಕೂಡ ನಿಮ್ದಾಗುತ್ತೆ. ಮತ್ತು 2ನೇ ಮನೆ ಅಧಿಪತಿ ಕುಜ ಕೂಡ 12ನೇ ಮನೆಯಲ್ಲಿ, ರಾಹು ಕೂಡ 12ನೇ ಮನೆಯಲ್ಲಿ. ಕುಜ 2ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ ಬಂದು ಮತ್ತು 2ನೇವನಾಗಿ ಮತ್ತು 8ನೇವನಾಗಿ ಅವನು 9ನೇವನಾಗಿ ಅವನು 12ನೇ ಮನೇಲಿ ಬಂದಿರೋದ್ರಿಂದ ತಂದೆಯ ಆರೋಗ್ಯವನ್ನು ನೋಡ್ಕೊಳ್ಬೇಕಾಗುತ್ತೆ. ಮನೇಲಿ ವಯಸ್ಸಾಗಿರೋ ತಾತ, ತಂದೆ ಇವರಿದ್ದರೆ ಅವ್ರನ್ನ ನೀವು ಲಾಸ್ಟ್ ಮಾಡ್ಕೊಳ್ಳೋ ಅಂಥ ಒಂದು ಚಾನ್ಸ್ ಇರುತ್ತೆ. ಮತ್ತು ಶುಕ್ರ ಮತ್ತು ಶನಿ ಮತ್ತು ಸೂರ್ಯ ಸೇರಿರೋದ್ರಿಂದ ಮೀನರಾಶಿಯವರ ಒಂದು ಜೀವನದಲ್ಲಿ ಏನು ಬೇಕಾದರೂ ಆಗ್ಬೋದು. ಅಂದರೆ ಮೈನಸ್ ಪಾಸಿಟಿವ್ ಅಂತ ನಾವು ಏನು ಹೇಳ್ತೀವಿ, ಹಾಗಾಗಿ 2 ಮೈನಸ್ ಗ್ರಹಗಳು ಒಟ್ಟಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ದೊಡ್ಡ ಅಚೀವು, ಏನಾದರೂ ನೀವು ಅಂದ್ಕೊಳ್ದೇ ಇರೋವಂಥದ್ದು ನಿಮಗೆ ಕೈಗೆ ಸಿಕ್ಕೋದು, ಅಥವಾ ನೀವು ಅಂದ್ಕೊಳ್ದೇ ಇರೋವಂಥ ಒಂದು ಯಾವುದೋ ಒಂದು ಕೆಲಸ ಅದು ನಿಮ್ಮ ಕೈ ಸಿಕ್ಕೋದು, ಅದು ನಿಮಗೆ ಸಂತೋಷ ತಡೆಯೋಕ್ಕೆ ಆಗಿದ್ರೆ ಅದಕ್ಕೊಂದು ದುಃಖ ಪಡೋದು. ಇವಾಗ ಹೇಗಪ್ಪ ಅಂತಂದರೆ ನೋಡಿ, ನಾವು ವರ್ಲ್ಡ್ ಕಪ್ ಗೆದ್ದಿದ್ದು ಖುಷಿನ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಿ ಅದನ್ನು ದುಃಖಕ್ಕೆ ತಂದ್ಕೊಂಡ್ವಿ. ಈ ರೀತಿ ಒಂದು ಪ್ರಾಬ್ಲಮ್ಮು ಮೀನರಾಶಿಯವ್ರಿಗಾಗುತ್ತೆ. ಹಾಗಾಗಿ ಮೀನರಾಶಿಯವರು ಕೂಡ ತುಂಬ ಕೇರ್ಫುಲ್ ಆಗಿರಬೇಕು. ಇದೆ ಅಂತ ಎಲ್ಲವನ್ನೂ ದುರುಪಯೋಗ ಪಡಿಸ್ಕೊಳ್ಬಾರ್ದು. ಮತ್ತು ಕೆಲಸ ಕಾರ್ಯ ಅಂತ ಬಂದಾಗ ತುಂಬ ಒಳ್ಳೆ ಕೆಲಸಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಗೌರ್ಮೆಂಟಿಂದ ತುಂಬ ನಿಮಗೆ ಬೆನಿಫಿಟ್ ಇರುತ್ತೆ ಅಂತ ಹೇಳ್ಬೋದು. ಮೀನರಾಶಿಯವರು ಪರಿಹಾರ ಅಂತಂದರೆ ಏನಪ್ಪ ಮಾಡ್ಕೊಳ್ಬೇಕು ಅಂತಂದರೆ ನೋಡಿ, ನಿಮ್ಮ ಮನೆಯಲ್ಲಿ ಸದಾ
ಯಾವಾಗಲೂ ನೀರಿಡುವಂಥದ್ದು. ಆ ನೀರಿನ ಪಕ್ಕ ಇಡೋಕ್ಕೆ ನಮ್ಮಲ್ಲಿ ಒಂದು ಸ್ಟೋನ್ ಸಿಕ್ಕತ್ತೆ. ನಮ್ಮಲ್ಲಿ ಸಿಕ್ಕುವಂಥ ಒಂದು ಸ್ಟೋನನ್ನು ನಿಮ್ಮ ನೀರಲ್ಲಿ ಟ್ಯಾಂಕ್ ಒಳಗಡೆನೋ ನಿಮ್ಮ ನೀರಿನ ಒಂದು ಟ್ಯಾಂಕ್ ಪಕ್ಕನೋ ಅದನ್ನು ಇಟ್ಟಾಗ ಖಂಡಿತ ನಿಮಗೆ ಎಲ್ಲೋ ಒಂದು ಕಡೆ ನಿಮಗೆ ಆಗುವಂಥ ನೆಗೆಟಿವ್ ರಿಮೂವ್ ಆಗ್ತಾ ಹೋಗುತ್ತೆ. ನಿಮ್ಗೆ ಬರೋವಂಥ ಈ ನೆಗೆಟಿವ್ ಥಾಟ್ಸು, ಈ ನೆಗೆಟಿವ್ ಕಮೆಂಟ್ಸು, ನೆಗೆಟಿವ್ ಏನಿರುತ್ತೆ ನಿಮ್ಮ ಬರೋವಂಥ ಕಷ್ಟಗಳು ದೂರ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಮತ್ತಷ್ಟು ಬಹಳಷ್ಟು ಮಾಹಿತಿಯನ್ನು ಮುಂದಿನ ಒಂದು ದಿನಗಳಲ್ಲಿ ಕೊಡ್ತಾ ಹೋಗ್ತೇನೆ. ಧನ್ಯವಾದ ವೀಕ್ಷಕರೇ.